ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಯೂಶುವಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಹೋಗಿ ಬಟ್ಟೆನ ಮಿಷಿನ್‌ಗೆ ಹಾಕ್ಬಿಡ್ತೀನಿ. ಅದು ನನಗೆ ಮುಂಚೆಯಿಂದನೂ ಅಭ್ಯಾಸ ಆಗೋಗ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಇವಾಗ ನಾನು ಮಿಷಿನ್‌ಗೆ ಹಾಕಿ ಬಂದ್ಬಿಟ್ರೆ ನಾನಿಲ್ಲಿ ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಬಟ್ಟೆನೂ ಆಗಿರತ್ತೆ. ಆಮೇಲೆ ಹೋಗಿ ಅದನ್ನ ಒಣಗಾಕಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟೋ ಸತಿ ಪ್ಲಾನ್ ಮಾಡ್ತೀನಿ ಮನೆ ಅಂದ್ರೆ ಕಿಚನಲ್ಲಿ ಕೆಲಸ ಎಲ್ಲ ಆದ್ಮೇಲೆ ಆಮೇಲೆ ಹೋಗಿ ಬಟ್ಟೆನ ಹಾಕೋಣ ಅಂತ ಹೇಳಿ. ಆಮೇಲೆ ನನ್ಗೆ ಆಗೋದೇ ಇಲ್ಲ ಹೋಗಿ ಬಟ್ಟೆನ ಮಿಷಿನ್‌ಗೆ ಹಾಕ್ಲಿಕ್ಕೆ. ಸೊ ಹಂಗಾಗಿ ಇದೇ ಬೆಟರ್ ಅಂತ ಅಂದ್ಬಿಟ್ಟು ನಾನು ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಕೆಳಗ್ ಬಂದು 1 ಗ್ಲಾಸ್ ಬಿಸಿನೀರ್ನ ಕುಡ್ದೆ. ನೈಟೇ ನಾನು ಸಾರ್ನ ಮಾಡಿ ಇಟ್ಟಿದ್ದೆ, ಅದು ಹಂಗೆ ಇತ್ತು. ಸೊ ಇವಾಗ ಸಾರು ಮಾಡೋದೆಲ್ಲ ಏನು ಟೆನ್ಷನ್ ಇಲ್ಲ. ಯೂಶುವಲಿ ಬೆಳಿಗ್ಗೆ ಹೊತ್ತು ಏನಾಗುತ್ತೆ ಅಂದ್ರೆ ನಾವು ಫುಲ್ಲು ಗಡಿಬಿಡಿಲಿ ಮಾಡ್ತಿರ್ತೀವಿ, ಅರ್ಜೆಂಟ್ ಆಗಿ ಟಿಫನ್ ಆಗ್ಬೇಕು. ಪ್ಲಸ್ ನಮ್ಮ ಮನೇಲಿ ಹೆಂಗೆ ಅಂದ್ರೆ ನಮ್ಮ ಮನೆಯವ್ರು ಬಾಕ್ಸು ತಗೊಂಡು ಹೋಗ್ತಾರೆ ಮಧ್ಯಾಹ್ನ ಊಟಕ್ಕೆ. ಸೊ ಅವ್ರಿಗೆ ನಾನು ಮುದ್ದೆ ಸಾರು ಎಲ್ಲ ರೆಡಿ ಆಗಿರ್ಬೇಕು. ಒಂದೊಂದ್ಸತಿ ಹೆಂಗ್ ಅನ್ನಿಸ್ತಾ ಇರುತ್ತೆ ಅಂದ್ರೆ ಕಿಚನಲ್ಲಿ ಕೆಲಸ ಮಾಡ್ತಾ ಇದ್ರೆ ನನ್ಗೆ 2 ಕೈ 2 ಕಾಲು ಸಾಕಾಗ್ತಾ ಇಲ್ಲ, ನನಗೆ ಇನ್ನೂ ಒಂದೆರಡು ಅಂಟಿಸ್ಕೊಂಡ್ಬಿಡೋಣ ಅನ್ನೋ ಅಷ್ಟು ಆಗೋಗ್ಬಿಡತ್ತೆ. ಮೇ ಬಿ ಇದು ನನಗೆ ಅಲ್ಲ, ಬೇರೆ ಎಲ್ಲಾ ಲೇಡೀಸ್ಗೂ ಹೌಸ್ ವೈಫ್ಸ್ಗೆ ಆಗ್ಬೋದು. ಮತ್ತೆ ಅದರಲ್ಲೂ ವರ್ಕಿಂಗ್ ವುಮೆನ್ಸ್ಗಂತೂ ನಿಜವಾಗ್ಲೂ ಅವ್ರಿಗೆ 4 ಇದ್ರೂ ಸಾಕಾಗಲ್ಲ ಅನ್ಸುತ್ತೆ. ಆತರ ಅನ್ಸುತ್ತೆ. ಬಟ್ ಅವೆಲ್ಲ ಆಗದೆ ಇರೋಂತ ಕೆಲ್ಸಗಳು ಅಲ್ವಾ. ಸೊ ಅದೇ ಗ್ರೀನ್ ಟೀ ಮಾಡ್ಬಿಟ್ಟು ಸಾರೆಲ್ಲ ಬಿಸಿ ಮಾಡಿದೆ. ಹಾಗೆ ನಾನು ಸ್ವಲ್ಪ ಕಾಬೂಲ್ ಕಡಲೆನ ನೆನೆಸಿದ್ದೆ. ಇವತ್ತು ಪೂರಿ ಮಾಡ್ಬಿಟ್ಟು ಚೆನ್ನ ಮಸಾಲ ಮಾಡೋಣ ಅಂತ ಹೇಳಿ. ಇವತ್ತು ಮನೆಯವ್ರಿಗೆ ಮತ್ತೆ ಪಾವನಿಗೆ ಇಬ್ಬರಿಗೂ ರಜಾ ಇರೋದ್ರಿಂದ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾನು ಇವತ್ತು ಅಡುಗೆ ಕೆಲಸಗಳನ್ನ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಬಹುದು. ಹಾಗಾಗಿ ನಾನೇನು ಯೋಚನೆ ಮಾಡಿದೆ ಅಂದ್ರೆ ತುಂಬಾ ಬಿಸಿಲಾಗೋಗ್ಬಿಡತ್ತೆ ಅಂತ ಹೇಳಿ ನಮ್ದು ರೂಮಲ್ಲಿ ಒಂದು ಕಾರ್ಪೆಟ್ ಇತ್ತು, ನಾನು ಅದನ್ನ ವಾಶ್ ಮಾಡೇ ಇರ್ಲಿಲ್ಲ. ಆಗ್ಲೇ ಸುಮಾರು ಒಂದ್ ತಿಂಗಳ ಮೇಲೆ ಆಗಿದೆ ಅನ್ಸುತ್ತೆ ಅದನ್ನ ವಾಶ್ ಮಾಡಿ. ಸರಿ ಅದನ್ನ ಅಂದ್ರೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಂದು ಟಿಫನ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಯಾಕಂದ್ರೆ ಹೆಂಗೂ ಇವ್ರಿಗೆ ರಜಾ ಅಲ್ವಾ. ಆಲ್ಮೋಸ್ಟ್ 10 ಗಂಟೆ ಮಾಡೇ ಮಾಡ್ತಾರೆ ಟಿಫನ್ ಮಾಡೋ ಅಷ್ಟೊತ್ತಿಗೆ. ಸೊ ಆಮೇಲೆ ಹೋಗಿದ್ದೀನಿ ಅಂದ್ರೆ ತುಂಬಾ ಬಿಸಿಲಾಗ್ಬಿಡತ್ತೆ ಮೇಲ್ಗಡೆ. ಟೆರೆಸ್ ಮೇಲೆಲ್ಲ ಇರಕ್ಕಾಗಲ್ಲ ಆ ಬಿಸಿಲಿಗೆ. ಸರಿ ಹಂಗಾಗಿ ಇವಾಗ ಫಸ್ಟ್ ಅದನ್ನ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ನಾನ್ ಮೇಲ್ ಹೋಗ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಪಾವನಿ ಎದ್ಬಿಟ್ಟು, ಅಂದ್ರೆ ಮಕ್ಳು ಹೇಗೆ ಅಂತಂದ್ರೆ ಅವರು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎದ್ದಿದ ತಕ್ಷಣ ಅಮ್ಮ ಅವ್ರಿಗೆ ಕಾಣಿಸ್ಬಿಡ್ಬೇಕು. ಅವಳು ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಕರೀತಾ ಇದ್ದಾಳೆ. ಅಂದ್ರೆ ನನ್ಗೆ ಟೆರಸ್ಗೆ ಕೇಳಿಸುತ್ತೆ. ಅವಳು ರೂಮು ಆಕ್ಚುಲಿ ಸ್ವಲ್ಪ ಇಲ್ಲಿ ನಾವು ಪ್ಯಾಸೇಜ್ ಬಿಟ್ಟಿದೀವಿ, ಹಂಗಾಗಿ ಅವಳು ಅಲ್ಲಿ ಅಮ್ಮ ಅಂತ ಕರೆದ್ರೆ ನನಗ್ ಮೇಲೆ ಕೇಳಿಸುತ್ತೆ. ಸರಿ ನಾನ್ ಮೇಲಿಂದ ಹೇಳ್ದೆ, ಟೆರೆಸ್ ಮೇಲೆ ಇದ್ದೀನಿ ಕನ್ನ ಅಂತ ಅಂದ್ಬಿಟ್ಟು. ಹೌದಾ ಅಮ್ಮ ಏನ್ ಮಾಡ್ತಿದ್ದೀರಾ ಅಂದ್ಲು. ಈ ರೀತಿ ಕಾರ್ಪೆಟ್ ಕ್ಲೀನ್ ಮಾಡ್ತಿದ್ದೀನಿಮ್ಮ ಅಂತ ಅಂದೆ. ಅದಕ್ಕೆ ಆಮೇಲೆ ಅವಳೇ ಕೇಳಿದ್ಲು ನನ್ಗೆ, ಟಿಫನ್ ಏನ್ ಮಾಡ್ಲಮ್ಮ ಅಂತ ಅಂದ್ಬಿಟ್ಟು. ನನ್ಗೆ ಫುಲ್ ಖುಷಿ, ಅಪ್ಪ ಸಮಾಧಾನ ಆಯ್ತು. ಮಾಡ್ತೀಯಮ್ಮ ಅಂದೆ. ಅಂದ್ಲು. ಸರಿ ಚೆನ್ನ ಮಸಾಲ ಮಾಡು, ಕಾಬೂಲ್ ಕಡಲೆ ನೆನ್ಸಿದೀನಿ ಅಂದೆ. ಬಟ್ ಅವಳಿಗೆ ರೆಸಿಪಿ ಗೊತ್ತಿಲ್ಲ. ಸರಿ ರೆಸಿಪಿ ಅಮ್ಮ ಅಂತ ಅಂದ್ಲು. ಸೊ ನಾನು ಅಂದೆ, ಯೂಟ್ಯೂಬಲ್ಲಿ ಏನೇನೋ ನೋಡ್ತೀಯ ಅಲ್ವಾ, ರೆಸಿಪಿನೂ ನೋಡ್ಕೊಂಡು ಮಾಡು ಅಂತ ಅಂದ್ಬಿಟ್ಟು ಹೇಳ್ದೆ. ಆಮೇಲೆ ನೀವು ಅಪ್ಲೋಡ್ ಮಾಡಿದ್ದೀರಾ ಚೆನ್ನ ಮಸಾಲಾನ ಯಾವಾಗಾದ್ರೂ ಅಂದ್ಲು. ಸರಿ ಮಾಡಿರ್ಬೋದೇನೋ, ನೋಡು ಚೆಕ್ ಮಾಡು, ನಂದೇ ರೆಸಿಪಿನ ಯಾಕೆ ಮಾಡ್ತೀಯಾ, ಬೇರೆ ಎಷ್ಟೋ ಜನ ಮಾಡಿರ್ತಾರೆ ನೋಡ್ಕೊಂಡು ಮಾಡು ಕನ್ನ ಅಂತ ಹೇಳ್ದೆ. ಸರಿ ಅವಳು ಟಿಫನ್ ಮಾಡ್ತೀನಿ ಅಂದ್ಲು. ಬಟ್ ಮಾಡ್ತಾಳೆ ಇಲ್ವಾ ಅಂತ ನನಗೂ ಶೋರ್ ಇರಲಿಲ್ಲ. ಆಮೇಲೆ ನಮ್ಮ ಮನೆಯವರು ಅವ್ರಿಗೂ ಅದೇ ಕೆಳಗಡೆ ಪೇಪರ್ ಓದ್ತಿದ್ರಂತೆ. ನಾನು ಪಾವನಿ ಮಾತಾಡೋದು ಕೇಳಿಸ್ಕೊಂಡಿದಾರಲ್ವಾ, ಟೆರೆಸ್ ಮೇಲೆ ಬಂದ್ರು. ಅದೇ ಬಂದು ಬೈತಾ ಇದ್ರು, ಕಾರ್ಪೆಟ್ ವಾಶು ಒಬ್ಳ ಕೈಲೇ ಆಗಲ್ಲ, ಕರಿಬೇಕಲ್ವಾ, ಹೆಲ್ಪ್ ಮಾಡ್ತಿದ್ದೆ ನಾನು ಅಂದ್ಬಿಟ್ಟು. ಬಟ್ ಹಾಲಲ್ಲಿ ಇರೋದಂದ್ರೆ ಅದು ಒಬ್ಳ ಕೈಲಿ ನಿಜವಾಗ್ಲೂ ಆಗೋದಿಲ್ಲ. ಅದಕ್ಕೆ ನಾನು ಅವ್ರ ಹೆಲ್ಪ್ ತಗೋತೀನಿ. ಇದು ರೂಮಲ್ಲಿ ಚಿಕ್ಕದಾಗಿ ಇದ್ದಿದ್ದು ಹಾಕೊಂಡಿದ್ನಲ್ವಾ, ಸರಿ ನಾನೇ ವಾಶ್ ಮಾಡ್ಬೋದು ಅಂತ ಮಾಡ್ತಿದ್ದೆ. ಆದ್ರೆ ಇವೇನಂದ್ರೆ ಡ್ರೈ ಇದ್ದಾಗ ನಾವ್ ಇದನ್ನ ಎತ್ತಿ ಕ್ಲೀನಾಗಿ ಮಾಡ್ಬೋದು. ಬಟ್ ನೀರ್ ಬಿದ್ರೆ ಇದು ಇನ್ನೂ ವೆಯ್ಟ್ ಆಗೋಗ್ಬಿಡತ್ತೆ. ಸೊ ಅದಕ್ಕೆ ಒಂದಿಬ್ರು ಇರ್ಲೇಬೇಕಾಗತ್ತೆ, ಇಲ್ಲಾಂದ್ರೆ ಫುಲ್ ಕೈಯೆಲ್ಲ ನೋವು ಬಂದ್ಬಿಡತ್ತೆ. ಏನಂದ್ರೆ ಆಮೇಲೆ ಪಾಪ ನಮ್ಮನೆಯವರು ಫ್ರೀ ಆಗಿದ್ದಕ್ಕೆ ಬಂದು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಆಲ್ಮೋಸ್ಟ್ ಆಲ್ ಅವ್ರು ಟೆರೆಸ್ ಮೇಲೆ ಬರೋ ಅಷ್ಟೊತ್ತಿಗೆ ನಾನೇ ಎಲ್ಲ ವಾಶ್ ಮಾಡಿದ್ದೆ.
ಫೈನಲ್ ಆಗಿ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ರು. ನಿಜ ಹೇಳ್ಬೇಕು ಅಂದ್ರೆ ನಾನು ಕ್ಲೀನ್ ಮಾಡಿದ್ದಕ್ಕಿಂತ ಅವ್ರು ಕ್ಲೀನ್ ಮಾಡಾದ್ಮೇಲೆ ಇನ್ನೂ ಸ್ವಲ್ಪ ನೀಟಾಗಿ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನಮ್ಕಿಂತ ಅವ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರಲ್ವಾ, ಅವ್ರು ಸ್ವಲ್ಪ ಉಜ್ಜಿದ್ರೆ ಅದಿನ್ನೂ ಕ್ಲೀನ್ ಆಗತ್ತೆ. ಸೊ ಹಂಗಾಗಿ ಆಯ್ತು. ಆಮೇಲೆ ಬಟ್ಟೆ ಹೆಂಗು ನಾನು ವಾಶ್ಗೆ ಹಾಕಿದ್ನಲ್ವಾ, ಸೊ ಅದನ್ನು ಎಲ್ಲ ಒಣಗಾಕ್ಬಿಟ್ಟು ಕೆಳಗೋದ್ರೆ ನಂದು ಒಂಥರ ಕಂಪ್ಲೀಟ್ ಆಗ್ಬಿಡತ್ತೆ. ಸೊ ಹಂಗಾಗಿ ಅದನ್ನು ಮುಗಿಸ್ಕೊಂಡು ಆಮೇಲೆ ನಾನು ಕೆಳಗೋಗೋಣ ಅಂತ ಹೇಳಿ ಅದನ್ನು ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಹಿಂಗೂ ಬಂದಿದೀವಲ್ವಾ, ಟೆರೇಸು ಎಲ್ಲ ತೊಳೆದ್ ಬಿಡೋಣ ಅಂತ ಹೇಳಿ ಅನ್ಕೊಂಡ್ವಿ. ಆಮೇಲೆ ನಮ್ಮನೆಯವರು ಹೇಳಿದ್ರು ತೊಳೆದ್ ಬಿಡೋಣ ಅಂತ ಹೇಳಿ. ಆಮೇಲೆ ನೋಡಿದ್ರೆ ಪಾಪ ನಮ್ಮನೆ ಬಾಡಿಗೆದವರು ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಪಾಪ ಬಟ್ಟೆ ಎಲ್ಲ ಒಗ್ದಾಕಿದ್ರು. ಅವ್ರ ಕೈಯಲ್ಲೇ ವಾಶ್ ಮಾಡ್ತಾರೆ. ಇನ್ನ ನಾನು ಆ ಕಡೆ ಮೋಲ್ಡ್ ಅಂದ್ರೆ ಟೆರೇಸ್ ಎಲ್ಲ ತೊಳ್ದಿದ್ದೀನಿ ಅಂದ್ರೆ ಪಾಪ ಸೀರೆಗೆಲ್ಲ ಸಿಡಿ ಇತ್ತಲ್ವಾ, ಅವರು ಅಂದ್ರೆ ನಾವು ಅರ್ಥ ಮಾಡ್ಕೊಬೇಕು. ಹಂಗಾಗಿ ಬೇಡ ಬಿಡು ಅಂತ ಹೇಳಿ ಯಾವತ್ತಾದ್ರೂ ಯಾರು ವಾಶ್ ಮಾಡದೇ ಇದ್ದಿದ್ದಿನ ಅಂದ್ರೆ ಬಟ್ಟೆ ಇಲ್ಲಿ ಒಣಗಾಗ್ತಾ ಇದ್ದಿದ್ದಿನ ತೊಳೆಯೋಣ ಅಂತ ಅನ್ಕೊಂಡು ಅರ್ಧ ಮಾತ್ರ ಕ್ಲೀನ್ ಮಾಡ್ಕೊಂಡ್ವಿ. ಆಮೇಲೆ ಕೆಳಗೋಗಿ ಟಿಫನ್ ಮಾಡೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ನೋಡಿದ್ರೆ ನಮ್ಮ ಪಾವನಿನೇ ಮಾಡ್ತಾ ಇದ್ಲು ಚೆನ್ನ ಮಸಾಲ ಎಲ್ಲ. ನನ್ಗಂತೂ ನಿಜವಾಗ್ಲೂ ನೋಡ್ಬಿಟ್ಟು ಫುಲ್ಲು ಖುಷಿ ಆಗೋಯ್ತು. ಅಂದ್ರೆ ಒಂಥರ ಸಮಾಧಾನ ಆಯ್ತು, ಟಿಫನ್ ಮಾಡೋ ಟೆನ್ಷನ್ ಇಲ್ಲ ಅಂತ ಹೇಳಿ. ಸರಿ ಪೂರಿ ಎಲ್ಲ ಮಾಡಮ್ಮ, ನನ್ಗೂನು ಬಂದು ಟಿಫನ್ ಮಾಡ್ತೀನಿ, ನಾನು ಹೋಗಿ ಹಂಗೆ ಫ್ರೆಶ್ನಪ್ ಆಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ರೆಡಿ ಆಗ್ಲಿಕ್ಕೆ ಅಂತ ಹೇಳಿ ಹೋದೆ. ಟಿಫನ್ ಎಲ್ಲ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿ ಮಾಡಿದ್ಲು ಪಾವನಿ ಟಿಫನ್ ಅನ್ನ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಅಮ್ಮನ್ಗಿಂತ ಚೆನ್ನಾಗಿ ನೀನೇ ಮಾಡಿದ್ಯಾ ಕನ್ನ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಮಾಡಿದ್ಲು. ಏನಾಗಿದೆ ಅಂದ್ರೆ ಆಕ್ಚುಲಿ ನಾನು ನಮ್ಮನೇಲಿ ಈ ಚೆನ್ನ ಮಸಾಲ ಆಗ್ಬೋದು, ಮತ್ತೆ ಪಾವ್ ಭಾಜಿ ಮಸಾಲ, ಏನೇ ಪೌಡರ್ಸ್ ಬರುತ್ತೆ ನೋಡಿ, ನಾನೇ ಮಾಡ್ಕೊಂತೀನಿ ಮಸಾಲಾ ಪೌಡರ್ಸ್ ಎಲ್ಲಾನು. ಆ ಪಾವ್ ಭಾಜಿ ಅಂತ ಅನ್ನೋದು ನಾನು ಹೆಸರು ಬರ್ದಿರ್ತೀನಿ ಅದ್ರ ಮೇಲೆ, ಯಾಕಂದ್ರೆ ಇವೆಲ್ಲ ಒಂದೇ ತರ ಇರುತ್ತೆ, ಕಲರ್ಸ್ ಹೆಚ್ಚು ಕಮ್ಮಿ. ಸೊ ಆ ಪಾವ್ ಭಾಜಿ ಅನ್ನೋದು ಅಳಸೋಗ್ಬಿಟ್ಟಿದೆ, ಮಸಾಲ ಅನ್ನೋದು ಮಾತ್ರ ಇತ್ತು. ಸೊ ಇವಳು ಏನ್ ಮಾಡಿದಾಳೆ, ಕನ್ಫ್ಯೂಸ್ ಆಗ್ಬಿಟ್ಟು ಅದೇ ಇರ್ಬೇಕು ಅಂತ ಒಂದ್ ಅರ್ಧ ಸ್ಪೂನ್ ಹಾಕಿದಾಳೆ. ಆಮೇಲೆ ಅದನ್ನ ಎತ್ತಿಡುವಾಗ ನೋಡ್ಕೊಂಡಿದ್ದಾಳೆ ಪಕ್ಕದಲ್ಲಿ ಚೆನ್ನ ಮಸಾಲ ಅಂತ ಹೇಳ್ಬಿಟ್ಟು ಇತ್ತಂತೆ. ಸೊ ಅವಳು ಅದನ್ನು ಒಂದ್ ಅರ್ಧ ಸ್ಪೂನ್ ಹಾಕಿದಾಳೆ. ಸೊ ಮೇ ಬಿ ಅದಕ್ಕೋ ಏನೋ ಗೊತ್ತಿಲ್ಲ, ತುಂಬಾನೇ ಚೆನ್ನಾಗಿ ಆಗಿತ್ತು, ಡಿಫ್ರೆಂಟ್ ಆಗಿತ್ತು, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಅದನ್ನೇ ಹೇಳ್ತಾ ಇದ್ದೆ, ಹೋಗ್ಲಿ ಬಿಡು, ಈ ಎಕ್ಸ್ಪರಿಮೆಂಟ್ ಇಂದ ನನ್ಗೂ ಗೊತ್ತಾಯ್ತು, ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಪಾವ್ ಭಾಜಿ ಮಸಾಲ ಆಡ್ ಮಾಡಿದ್ರೆ ಇನ್ನೂ ಟೇಸ್ಟಿ ಆಗಿರತ್ತೆ ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಇನ್ನ ಇಷ್ಟ ಆಗಿದೆ. ನಾನು ಫ್ರೆಶ್ನಪ್ ಎಲ್ಲ ಆಗಿ ರೆಡಿ ಆಗಿದ್ದೀನಿ. ಸಿಟಿಗೆ ಹೋಗ್ಬೇಕಿದೆ ಇವಾಗ. ಅಂದ್ರೆ ಈಗ ಅಮ್ಮ ಅವ್ರ ಮನೆ ಗೃಹ ಪ್ರವೇಶ ಅಂತ ಹೇಳಿದ್ನಲ್ವಾ, ಸೊ ಅವ್ರಿಗೆ ರಿಟರ್ನ್ ಗಿಫ್ಟ್ಸ್ ತಗೊಂಡ್ಬರ್ಬೇಕು. ನಾನು ಅತ್ತಿಗೆ ಈ ಕಡೆಯಿಂದ ಹೋಗೋಣ, ಜಾನ್ಸಿ ಆ ಕಡೆಯಿಂದ ಬರ್ತಾಳೆ ಅಂತ ಹೇಳಿ ನಾವ್ ಈ ತರ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಇವಾಗ ಅಣ್ಣ ಅತ್ತಿಗೆ ಇಬ್ರು ಕಾರ್ಡ್ಸ್ ಕೊಡೋದಕ್ಕೆ ಹೋಗ್ಬೇಕು, ಅದೇ ಇನ್ವಿಟೇಷನ್ಸ್ ಕೊಡೋದಕ್ಕೆ ಹೋಗ್ಬೇಕಂತೆ. ಹಂಗಾಗಿ ಅತ್ತಿಗೆ ಇಲ್ಲ ಅಕ್ಕ ನಾನ್ ಬರಕ್ಕಾಗಲ್ಲ, ನೀವೇ ಹೋಗ್ ಬನ್ನಿ ಅಂತ ಹೇಳಿದ್ರು. ಸೊ ನಮ್ಮನ್ನೇ ತಗೊಂಬರಕ್ ಹೇಳಿದಾರೆ. ನಮ್ಮಲ್ಲಿ ಆತರ ಏನೂ ಇಲ್ಲ, ನಾವು ಅವ್ರ ಮನೆಗ್ ನಾನ್ ತರ್ತೀನಿ, ನಮ್ಮ ಮನೆಗ್ ಅವ್ರು ತರ್ತಾರೆ, ನಮ್ಗೆ ಓಕೆ ಆಗತ್ತೆ. ಅವರು ಇಷ್ಟ ಪಡ್ತಾರೆ ನಮ್ ಸೆಲೆಕ್ಷನ್ಸ್ ಎಲ್ಲ. ಸೊ ನನ್ಗೂ ಇಷ್ಟ ಆಗತ್ತೆ, ಅದ್ಕೆ ತರ್ಲಿ, ಝಾನ್ಸಿ ವಾಣಿ ಯಾರೇ ತರ್ಲಿ ನಾನೂನು ಓಕೆ. ಅವರು ಅದೇ ನಿಮ್ದೇ ಸೆಲೆಕ್ಷನ್ ಚೆನ್ನಾಗಿರತ್ತೆ, ನೀವೇ ಹೋಗಿ ತಂದ್ಬಿಡಿ ಅಂತ ಹೇಳಿದ್ರು. ಹಂಗಾಗಿ ಈ ಕಡೆಯಿಂದ ನಾನು ಹೋಗ್ತೀನಿ, ಝಾನ್ಸಿ ಬರ್ತಾಳೆ. ಇನ್ನ ಝಾನ್ಸಿಗೆ ಆಕ್ಚುಲಿ ಲಾಸ್ಟ್ ಟೈಮ್ ಅವಳು ಒಬ್ಬ ಮಗಳಿಗೆ ದುಪ್ಪಟ ಸಿಕ್ಕಿರ್ಲಿಲ್ಲ, ಹಂಗಾಗಿ ಅವಳು ದುಪ್ಪಟ ಒಂದು ಶಾಪ್ ಮಾಡ್ಬೇಕಂತೆ. ಇನ್ನ ಹೋಗಿ ನಾವು ರಿಟರ್ನ್ ಗಿಫ್ಟ್ಸ್ ಸ್ವಲ್ಪ ನೋಡ್ಬಿಟ್ಟು ಅದನ್ನ ಶಾಪ್ ಮಾಡಿ, ಅದೇ ಝಾನ್ಸಿ ಮಗಳಿಗೊಂದು ದುಪ್ಪಟ ಇಷ್ಟೇ ಇರೋದು ಇವತ್ತು ಆಕ್ಚುಲಿ ಶಾಪಿಂಗ್ ಲಿಸ್ಟ್ ಅಲ್ಲಿ. ಬಟ್ ಅಲ್ಲಿ ಹೋದ್ಮೇಲೆ ನನ್ಗೇನಾದ್ರೂ ಇಷ್ಟ ಆದ್ರೆ ನಾನೇನಾದ್ರೂ ಒಂದ್ ತಗೊಂಡ್ಬರ್ತೀನಿ. ಬಟ್ ಇದುವರೆಗೂ ಅಂದ್ರೆ ಸದ್ಯಕ್ಕೆ ನನ್ಗೇನು ಬೇಡ ಅನ್ಕೊಂಡೆ ಹೋಗ್ತಾ ಇದ್ದೀನಿ. ಬಟ್ ನಾವು ಲೇಡೀಸ್ ಹೆಂಗೆ ಅಂದ್ರೆ ಗೊತ್ತಲ್ವಾ, ಶಾಪಿಂಗ್ ಅಂತ ಹೋದ್ಮೇಲೆ ಏನಾದ್ರೂ ಒಂಚೂರು ತಗೊಂಡ್ ಬಂದ್ರೇನೆ ಸಮಾಧಾನ ಆಗತ್ತೆ. ನೋಡೋಣ, ಯಾವ್ದಾದ್ರು ಇಷ್ಟ ಆದ್ರೆ ಮಾತ್ರ ತಗೊಂಡ್ ಬರ್ತೀನಿ ಅಷ್ಟೇನೆ. ಸೊ ಹಿಂಗಿದೆ. ಇನ್ನೇನ್ ಹೊರಡ್ಬೇಕು, ಆಗ್ಲೇ ಝಾನ್ಸಿ ಬಿಟ್ಟಿದಾಳಂತೆ ಮನೆ. ಇನ್ನ ನಾನು ಆಟೋ ಬುಕ್ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಒಂದ್ ವೇಳೆ ನಾನು ಏನಾದ್ರೂ ಶಾಪ್ ಮಾಡ್ಕೊಂಡ್ ಬಂದ್ರೆ, ಅಂದ್ರೆ ನನ್ಗೆ ಅಂತ ಹೇಳಿ ಏನಾದ್ರೂ ತಗೊಂಡ್ ಬಂದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ. ಬಟ್ ರಿಟರ್ನ್ ಗಿಫ್ಟ್ಸ್ ಇದೆ ಅಂತ ಹೇಳಿ ಅನ್ಕೊಂಡಿಲ್ಲ. ಬಟ್ ಏನಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಯಾಕಂದ್ರೆ ಎಲ್ಲಾರು ಆಲ್ಮೋಸ್ಟ್ ಆಲ್ ಸ್ಟೀಲ್ ಐಟಮ್ಸೇ ಕೊಡ್ತಿರ್ತಾರಲ್ವಾ,
ಸೊ ನಾವು ಸ್ವಲ್ಪ ಬೇರೆ ತರ ಏನಾದ್ರು ನೋಡೋಣ ಅಂತ ಹೇಳಿ ಇನ್ನ ಅಲ್ಲಿ ಹೋದ್ಮೇಲೆ ಅಲ್ಲಿ ನೋಡಿ ನಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀವಿ. ಆಮೇಲೆ ನಾವು ಏನು ರಿಟರ್ನ್ ಗಿಫ್ಟ್ಸ್ ನೋಡಕ್ಕೆ ಅಂತ ಹೇಳಿ ಹೋದ್ವಲ್ವಾ, ಸೊ ನಾವು ನಮ್ಗೆ ಯಾವ್ದ್ಯಾವ್ದು ಇಷ್ಟ ಆಗಿತ್ತೋ ಅದನ್ನ ನಾವು ಫೋಟೋ ಹೊಡೆದ್ಬಿಟ್ಟು ಅತ್ತಿಗೆಗೆ ಕಳಿಸ್ತಾ ಇದ್ವಿ. ಅಂದ್ರೆ ಅವರು ನೋಡಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ. ನಮ್ಮಿಬ್ಬರಿಗೂ ಯಾವ್ದು ಇಷ್ಟ ಆಯ್ತೋ ಅತ್ತಿಗೆನೂ ಅದನ್ನೇ ಇಷ್ಟಪಟ್ರು. ಸೊ ನೀವ್ ಯಾವ್ದು ಸೆಲೆಕ್ಟ್ ಮಾಡಿದೀರಾ ಅದೇ ಚೆನ್ನಾಗಿದೆ, ಅದನ್ನೇ ತಗೊಂಡ್ ಬನ್ನಿ ಅಕ್ಕ ಅಂತ ಹೇಳಿ ಹೇಳಿದ್ರು. ಸರಿ ನಾವ್ ಅದನ್ನೇ ಫೈನಲೈಸ್ ಮಾಡಿದ್ವಿ. ಬಟ್ ಅದನ್ನ ತಗೊಂಡ್ ಬರಕ್ಕೆ ಲಗೇಜ್ ಸ್ವಲ್ಪ ಜಾಸ್ತಿ ಆಯ್ತು. ಆಮೇಲೆ ಶಾಪ್ ಅವ್ರು ಹೇಳಿದ್ರು, ಮೇಡಮ್ ಇದ್ ನೀವು ತಗೊಂಡ್ ಹೋಗಕ್ ಆಗೋದಿಲ್ಲ, ನೀವು ಸ್ವಲ್ಪ ಅಡ್ವಾನ್ಸ್ ನ ಕೊಟ್ಬಿಟ್ಟು ಹೋಗಿ, ನಾವು ನಿಮ್ಗೆ ಅಡ್ರೆಸ್ ಎಲ್ಲ ನೀವು ಕೊಟ್ರೆ ನಾವು ಡೈರೆಕ್ಟ್ ನಿಮ್ ಮನೆಗೇನೆ ಆಟೋದಲ್ಲಿ ಕಳಿಸ್ತೀವಿ ಅಂದ್ರು. ನಮಗೂ ಅದೇ ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ಸರಿ ಅಂತ ಹೇಳಿ ನಾನ್ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಅಡ್ರೆಸ್ಸು ಲೊಕೇಶನ್ ಎಲ್ಲ ಶೇರ್ ಮಾಡಿ, ಅದಾದ್ಮೇಲೆ ನಂದು ಜಾನ್ಸಿದು ಸ್ವಲ್ಪ ಶಾಪಿಂಗ್ ಇತ್ತು. ಆದ್ರೆ ಆಗ್ಲೇ ಹೇಳೋದ್ನಲ್ವ ದುಪ್ಪಟ ಒಂದು ಬೇಕಿತ್ತು ಅಂತ ಹೇಳಿ. ಆಮೇಲೆ ನನ್ಗೂ ಒಂದೆರಡು ಪೀಸ್ ಇಷ್ಟ ಆಯ್ತು, ಅದನ್ನು ಕಟ್ ಮಾಡಿಸ್ದೆ. ಬಟ್ ಅವತ್ತು ಕರೆಂಟ್ ಏನೋ ಹೋಗ್ಬಿಟ್ಟಿತ್ತು. ನಾವು ರಾಜಾ ಮಾರ್ಕೆಟ್ ಒಳಗಡೆ ಪೀಸ್ ನ ಕಟ್ ಮಾಡಿಸಿದ್ದು, ಅಲ್ಲಿ ಫುಲ್ಲು ಒಂಥರ ಕತ್ಲೆ ಕತ್ಲೆ ಇತ್ತು. ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಚೆನ್ನಾಗಿ ಬಂದಿರ್ಲಿಲ್ಲ, ಹಂಗಾಗಿ ನಾನು ಆಡ್ ಮಾಡಿಲ್ಲ. ಬಟ್ ನಾನು ಯಾವ ಪೀಸ್ ತಗೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋ ಎಂಡ್ ಅಲ್ಲಿ ನಾನು ಶೇರ್ ಮಾಡಿದೀನಿ, ನೋಡ್ಬೋದು ನೀವು. ಅದಾದ್ಮೇಲೆ ನಾವು ಶಾಪಿಂಗ್ಸ್ ನಮ್ದು ಬೇಗನೆ ಮುಗ್ದೋಯ್ತು, ಏನು ಅಷ್ಟೊಂದು ಇರ್ಲಿಲ್ಲ. ಸೊ ಡೈರೆಕ್ಟ್ ಆಗಿ ನಾವು ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆಲ್ಮೋಸ್ಟ್ ಆಲ್ ಒಂದು 3 ಗಂಟೆ ಆಗಿತ್ತು. ತುಂಬಾನೇ ಹೊಟ್ಟೆ ಹಸಿತಾ ಇತ್ತು. ಬೆಳಿಗ್ಗೆ ಒಂದ್ 2 ಪೂರಿ ತಿಂದಿದ್ದೆ. ಹಂಗಾಗಿ ಇವನ್ ಜಾನ್ಸಿನೂ ಹೊಟ್ಟೆ ಹಸಿತಾ ಇದೆ ಅಕ್ಕ ಅಂತ ಹೇಳಿದ್ರು. ಸೊ ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ, ಆಮೇಲೆ ನಾವು ಬೇರೆ ಏನಾದ್ರು ಶಾಪಿಂಗ್ ಇದ್ರೆ ಅದನ್ನ ನೋಡ್ಕೋಬಹುದು ಅಂತ ಹೇಳಿ. ನಾವ್ ಯೂಶಲಿ ಮಲ್ಲೇಶ್ವರಂಗೆ ಬಂದ್ರೆ ಭರ್ಜರಿ ಭೋಜನ ಅಂತ ಇದೆ ಅಲ್ವಾ, ಅಲ್ಲೇ ಊಟ ಮಾಡೋದು, ಅನ್ಲಿಮಿಟೆಡ್. ಸೊ ವೆಜ್ ಊಟ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಅಲ್ಲೇ ಊಟಕ್ಕೆ ಹೋದ್ವಿ. ಇಬ್ರು ಊಟ ಮುಗಿಸ್ಕೊಂಡು ಆಮೇಲೆ ನಾವು ಜ್ಯುವೆಲ್ರಿ ಶಾಪ್ಗೆ ಅಂತ ಹೇಳಿ ಹೋಗಿದ್ದು. ಅಂದ್ರೆ ನಂದೇನ್ ಜ್ಯುವೆಲ್ರಿ ಪರ್ಚೇಸಿಂಗ್ ಏನು ಇರ್ಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಅವರು ಹೊಸದಾಗಿ ನೆಕ್ಲೆಸ್ ಬಂದಿದೆ, ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತಂದ್ರು. ನಾನ್ ರೀಸೆಂಟ್ ಆಗಿ ತಗೊಂಡಿದ್ದೀನಿ, ಬೇಡ ಅಂದೆ. ಇಲ್ಲ ನೋಡೋದಕ್ಕೇನು ನೋಡಿ ಅಂತಿದ್ರು. ಸರಿ ಸುಮ್ನೆ ಹಾಕೊಂಡಂಗೆ ನೋಡ್ತಾ ಇದ್ದೆ. ಅಂದ್ರೆ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಶಾಪಿಗೆ ಬರ್ತಿರ್ತೀನಲ್ವಾ, ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಪರಿಚಯ ಇದ್ದಾರೆ ನನ್ಗೆ. ನಾನ್ ಆಕ್ಚುಲಿ ಬಂದಿದ್ ರೀಸನ್ ಏನಂದ್ರೆ, ನಂದು ಮಾಂಗಲ್ಯ ಚೈನು ಈ ತಾಳಿ ಹತ್ರ ಸ್ವಲ್ಪ ಇದಾಗ್ಬಿಟ್ಟಿತ್ತು, ಅದನ್ನ ನಾನು ಸರಿ ಮಾಡಿಸ್ಬೇಕಿತ್ತು. ಹಂಗಾಗಿ ಅಂತ ಹೇಳಿ ನಾನು ಅಲ್ಲಿ ಬಂದಿದ್ದು. ಆಮೇಲೆ ಅವ್ರು ಇದ್ಕೊಂಡು ಹೋಗ್ಲಿ ಚೈನ್ ಚೇಂಜ್ ಮಾಡಿ ತುಂಬಾ ವರ್ಷ ಆಯ್ತೇನೋ ಅಂದ್ರು. ನೋಡ್ದೆ ಸುಮ್ನೆ ಹಂಗೆ ಒಂದೆರಡು ಡಿಸೈನ್. ಬಟ್ ನಂದು ತುಂಬಾ ಚೆನ್ನಾಗಿದೆ ಚೈನು, ಏನಕ್ಕೆ ಸುಮ್ನೆ ವೇಸ್ಟ್ ಅಲ್ವಾ, ಏನೋ ಹಾಳಾಗಿದ್ರೆ ಮಾಡಿಸ್ಕೋಬಹುದಿತ್ತು. ಸುಮ್ನೆ ದುಡ್ಡು ಯಾಕೆ ವೇಸ್ಟ್ ಮಾಡೋದು, ಈಗ ಮತ್ತೆ ಹಾಕಿದೀನಿ ಅಂದ್ರೆ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ ಸುಮ್ನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಚೈನ್ ಎಲ್ಲ ಏನು ಬೇಡ, ಅದೇ ನನ್ಗೆ ಇದು ಒಂದು ಮೋಪ್ ಡಿಸೈನ್ ಇಷ್ಟ ಆಯ್ತು. ಸರಿ ಅದನ್ನ ಬೇಕಾದ್ರೆ ಚೇಂಜ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನ ಹೇಳಿ ಬಂದೆ. ಅದೇ ಇನ್ನೊಂದು ವಾರ 10 ದಿನ ಫೋನ್ ಮಾಡ್ತೀವಿ ರೆಡಿ ಆದ್ಮೇಲೆ ಬನ್ನಿ ಅಂತ ಹೇಳಿದ್ರು. ಸರಿ ಅಲ್ಲಿ ಮುಗಿಸ್ಕೊಂಡು, ಅಲ್ಲೂ ಜಾಸ್ತಿ ಇವತ್ತೇನು ಆಗ್ಲಿಲ್ಲ, ಯಾಕಂದ್ರೆ ನಾವೇನು ಜ್ಯುವೆಲ್ರಿ ಪರ್ಚೇಸಿಂಗ್ ಅಂತೆಲ್ಲ ಏನು ಮಾಡ್ಲಿಲ್ಲ. ಜಸ್ಟ್ ಅದ್ ಒಂದನ್ನ ಕೇಳ್ಕೊಂಡು ಬಂದ್ಬಿಟ್ವಿ. ಆಮೇಲೆ ಮನೆಗ್ ಬಂದ ಮೇಲೆ ಅದೇ ಅಮ್ಮ ಅವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದಾರಲ್ವಾ, ಸೊ ಅಲ್ಲಿ ವಾಣಿ ಫೋನ್ ಮಾಡಿದ್ಲು, ಅಲ್ಲಿ ಇದೀನಿ ಅಕ್ಕ ನಾನು ಅಂದ್ಬಿಟ್ಟು. ನಾವು ಈ ನಡುವೆ ಹೋಗಿರ್ಲಿಲ್ಲ, ಅಲ್ಲಿ ಏನ್ ಇಂಟೀರಿಯರ್ ಎಲ್ಲ ನಡೀತಾ ಇತ್ತು. ಸರಿ ಏನೇನ್ ಆಗ್ತಿದೆ ಅಂತ ನೋಡಕ್ಕೆ ಹೋಗಿರ್ಲಿಲ್ಲ. ಅಲ್ಲಿ ಹೋದ್ವಿ. ಅಲ್ಲಿ ಹೋದ್ರುನು ನಾನು ಇನ್ನೂ ಏನು ಶೂಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ನನ್ಗೇನಂದ್ರೆ ಮನೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಗೃಹ ಪ್ರವೇಶ ಟೈಮಲ್ಲೇ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಸೊ ಅದ್ರಲ್ಲೂ ನಾವು ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತಲ್ವಾ, ಅಲ್ಲೂ ಏನು ಕರೆಂಟ್ ಎಲ್ಲ ಏನು ಇಲ್ಲ. ಸೊ ನನ್ಗೆ ಏನು ಶೂಟ್ ಮಾಡ್ಕೊಳ್ಳೋದು, ಅಲ್ಲಿ ನಾನು ಶೂಟ್ ಮಾಡ್ಕೊಂಡಿದ್ರು ವೇಸ್ಟ್, ನೀಟಾಗಿ ಏನು ಕ್ಲಿಪ್ಪಿಂಗ್ಸ್ ಬರ್ತಿರ್ಲಿಲ್ಲ. ಸೊ ನೀಟಾಗಿ ನಾನು ಗೃಹ ಪ್ರವೇಶ ಟೈಮಲ್ಲೇ ಮನೆನೆಲ್ಲ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಹೇಳಿ. ಅಲ್ಲಿ ಎಲ್ಲ ನೋಡ್ಕೊಂಡು ಆಮೇಲೆ ಅಮ್ಮನ ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ಅತ್ತಿಗೆ ಎಲ್ಲ ಬಂದಿದ್ರು ಆಲ್ರೆಡಿ. ಅವರು ದೋಸೆ ಏನೋ ಮಾಡ್ತಾ ಇದ್ರು. ಊಟ ಮಾಡ್ಕೊಂಡೆ ಹೋಗಿ ಅಕ್ಕ ಇಷ್ಟೊತ್ತಾಗಿದೆ ಅಂತ ಹೇಳಿ. ಅದೇ ರಿಟರ್ನ್ ಗಿಫ್ಟ್ಸ್ ಎಲ್ಲ ನಾನು ನಮ್ ಅತ್ತಿಗೆಗೆ ಹೇಳ್ಬೇಕಿತ್ತು. ಅಂದ್ರೆ ಇಷ್ಟು ಅಡ್ವಾನ್ಸ್ ಮಾಡಿದೀನಿ, ಅಡ್ರೆಸ್ ಎಲ್ಲ ಕೊಟ್ಟಿದೀನಿ, ಅತ್ತಿಗೆ ಮನೆಗ್ ಬರುತ್ತೆ ಅಂತೆಲ್ಲ ಹೇಳಿದ್ವಿ.
ಅಣ್ಣ ಅಲ್ಲಿ ಕುತ್ಕೊಂಡು ನಾವು 3 ಜನ ಅಣ್ಣ ಮಾತಾಡ್ತಾ ಇದ್ವಿ. ಅಂದ್ರೆ ಮನೇದ್ ಇನ್ನು ಏನೇನ್ ಪೆಂಡಿಂಗ್ ವರ್ಕ್ ಇದೆ, ಇನ್ನು ಏನೇನ್ ಕೆಲ್ಸಗಳಿದೆ ಅದನ್ನೆಲ್ಲ ಸ್ವಲ್ಪ ಹೊತ್ತು ಡಿಸ್ಕಷನ್ ಮಾಡ್ಕೊಂಡ್ವಿ. ಆಮೇಲೆ ಝಾನ್ಸಿ ಅವತ್ತು ಅಲ್ಲೇ ಸ್ಟೇ ಮಾಡೋದಿತ್ತು. ಸೊ ನಾನ್ ನಮ್ಮನೆಗೆ ಕರ್ಕೊಂಡ್ ಹೋದೆ. ಅಂದ್ರೆ ನಮ್ಗೆ ನೆಕ್ಸ್ಟ್ ಡೇನು ಇನ್ನು ಶಾಪಿಂಗ್ ಇತ್ತು. ಸೊ ಅದನ್ನ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಅದನ್ನ ಯಾವ ತರ ಮಾಡಿದ್ವಿ ಅಂತ ಹೇಳಿ. ಸೊ ಇನ್ನ ಎಲ್ಲ ಅಲ್ಲಿ ಮುಗಿಸ್ಕೊಂಡು ವಾಣಿನೂ ಬಾರೆ ಮನೆಗೆ ಅಂತ ಅಂದೆ. ಅವಳು ಇಲ್ಲ ಅಕ್ಕ ನೆಕ್ಸ್ಟ್ ಡೇ ಅಂದ್ರೆ ಅವ್ರೇನೋ ಮನೆ ದೇವ್ರಿಗೆ ಹೋಗ್ಬೇಕಿತ್ತಂತೆ. ಸರಿ ನಾನ್ ಬೆಳಿಗ್ಗೆನೆ ಹೊರಡ್ಬೇಕಕ್ಕ, ಆಗಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರ್ತೀನಿ ಅಂದ್ಲು. ಆಮೇಲೆ ನಾನು ಝಾನ್ಸಿ ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಇನ್ನ ನಾನು ಸಿಟಿಗೆ ಹೋಗಿದ್ನಲ್ವಾ, ಸೊ ಅಲ್ಲಿಂದ ನಾನು ಏನ್ ಶಾಪಿಂಗ್ ಮಾಡ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಹೇಗೇನ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಶಾಪಿಂಗ್ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ನಂದೇನು ಇರ್ಲಿಲ್ಲ. ಬಟ್ ಆದ್ರೂ ಒಂದ್ ದುಪ್ಪಟ ನೋಡಕ್ಕೆ ಅಂತ ಹೇಳಿ ಶಾಪ್ಗೆ ಹೋದ್ವಿ. ಅಲ್ಲಿ ನನ್ಗೊಂದ್ ಪೀಸ್ ಇಷ್ಟ ಆಗೋಯ್ತು. ಸೊ ಇರ್ಲಿ ಅಂತ ಹೇಳಿ ಕಟ್ ಮಾಡಿಸ್ಕೊಂಡ್ ಬಂದೆ. ನಾನು ಏನಕ್ಕೆ ಈ ತರ ಹೋದಾಗ 1-2 ಪೀಸ್ ಎಕ್ಸ್ಟ್ರಾನೇ ಕಟ್ ಮಾಡಿಸಿ ಇಟ್ಟಿರ್ತೀನಿ ಅಂದ್ರೆ, ಈಗ ನೋಡಿ ಲಾಸ್ಟ್ ಸಂಕ್ರಾಂತಿ ಹಬ್ಬದಲ್ಲಿ ನನ್ಗೆ ಶಾಪಿಂಗ್ ಹೋಗಕ್ ಆಗಿರ್ಲಿಲ್ಲ ಮಕ್ಕಳಿಗೆ ಬಟ್ಟೆ ತಗೊಂಡ್ ಬರೋದಕ್ಕೆ. ಸೊ ಈ ತರ ಎಕ್ಸ್ಟ್ರಾ ಪೀಸಸ್ ಇದ್ದಾಗ ನಾನು ಅಂತ ಟೈಮಲ್ಲಿ ಇದನ್ನ ಸ್ಟಿಚ್ ಮಾಡಿಸಿ ಮ್ಯಾನೇಜ್ ಮಾಡ್ತಿದ್ದೀನಿ. ಹಂಗಾಗಿ ಸ್ವಲ್ಪ ಹೋದಾಗ ಬಂದಾಗ ಕಣ್ಣಿಗೆ ಇಷ್ಟ ಆಗೋಯ್ತು ಅಂದ್ರೆ ಒಂದ್ ಎಕ್ಸ್ಟ್ರಾ ಪೀಸ್ನೇ ಕಟ್ ಮಾಡಿಸಿ ಇಟ್ಟಿರ್ತೀನಿ. ಸೊ ಇನ್ನು ನಾನು ತಗೊಂಡ್ ಬಂದಿರೋ ಪೀಸ್ ಬಂದು ಒಂಥರ ಇದು ಪ್ಯಾರೆಟ್ ಗ್ರೀನ್ ತರ, ಅಂದ್ರೆ ಪ್ಯಾರೆಟ್ ಗ್ರೀನು ಬರಲ್ಲ, ಒಂಥರ ಆಲಿವ್ ಗ್ರೀನ್ ಅಂತ ಹೇಳ್ತಾರಲ್ವ, ಸೊ ಆ ತರ ಪೀಸ್ ಇದೆ ಇದು. ಯಾಕೋ ನೋಡಿದ ತಕ್ಷಣ ಇಷ್ಟ ಆಗೋಯ್ತು ಪೀಸ್. ಲಾಸ್ಟ್ ಟೈಮ್ ಆದಾಗ್ಲೂ ನೋಡಿದ್ದೆ, ಬಟ್ ನನ್ಗೆ ಅವಾಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಈ ಸತಿ ಯಾಕೋ ನೋಡಿದ ತಕ್ಷಣ, ಅಂದ್ರೆ ಲಾಸ್ಟ್ ಟೈಮ್ ಈ ಪೀಸನ್ನ ನಾನು ಬೇರೆ ಕಲರ್ ಅಲ್ಲಿ ನೋಡಿದ್ದೆ, ಅದಕ್ಕೆ ಮೇ ಬಿ ನನ್ಗೆ ಇಷ್ಟ ಆಗ್ಲಿಲ್ಲ ಅನ್ಕೋತೀನಿ. ಈ ಸತಿ ಯಾಕೋ ನೋಡಿದ ತಕ್ಷಣ ಲೈಕ್ ಆಯ್ತು. ಇದನ್ನ ಕಟ್ ಮಾಡಿಸ್ದೆ. ಸುಮಾರು ಒಂದು 5 ಮೀಟರ್ ಕಟ್ ಮಾಡಿಸಿದೀನಿ. ಅಂದ್ರೆ ಸ್ಕರ್ಟ್ಗೂ ಇದೆ, ಬ್ಲೌಸು ಇದೆ ಮಾಡ್ಸೋಣ ಅಂದ್ಬಿಟ್ಟು. 4 ಮೀಟರ್ ಆದ್ರೆ ಸ್ಕರ್ಟ್ಗೆ ಸ್ವಲ್ಪ ಚೆನ್ನಾಗಿ ನೆರಿಗೆ ಎಲ್ಲ ಇಡ್ಸಿ ಹೊಲ್ಸಿದ್ರೆ ಚೆನ್ನಾಗಿ ಬರತ್ತೆ. ಹಂಗಾಗಿ ಇದನ್ನ ಕಟ್ ಮಾಡಿಸಿದ್ದು. 4 ಮೀಟರ್ ಸ್ಕರ್ಟ್ಗಾದ್ರೆ 1 ಮೀಟ್ರು ಬ್ಲೌಸ್ಗೆ ಆಗುತ್ತೆ ಇದು. ಸೊ ಹಂಗ ಅನ್ಕೊಂಡಿದೀನಿ. ಇನ್ನು ಇದಕ್ಕೆ ಡಿಸೈನ್ ಅಂತ ಎಲ್ಲ ಏನೋ ನಾನು ಚೂಸ್ ಮಾಡಿಲ್ಲ, ಬಟ್ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡಿದ್ದು. ಇದಕ್ಕೆ ಕಾಂಬಿನೇಷನ್ ಆಗಿ ಈ ಕಲರ್ ದುಪ್ಪಟನ ತಗೊಂಡೆ. ಇದಕ್ಕೊಂಥರ ಈ ಕಲರ್ ತಗೋಬಹುದಿತ್ತು ಇದ್ರಲ್ಲಿ ಇದ್ದಿದ್ದು ಈ ಶೇಡು. ಬಟ್ ಲಾಸ್ಟ್ ಟೈಮು ಹನಿಗೆ ಅಂದ್ರೆ ಸಾರಿ ಹನಿ ಅಂತೀನಿ, ಲಾಸ್ಟ್ ಟೈಮು ನಾನು ಒಂದು ಡ್ರೆಸ್ನ ಸೆಲೆಕ್ಟ್ ಮಾಡಿದ್ದು ಆಲ್ಮೋಸ್ಟ್ ಆಲ್ ದುಪ್ಪಟ ಒಂದ್ ಸ್ವಲ್ಪ ಈ ಕಲರೇ ಬರುತ್ತೆ. ಸೊ ಎಗೇನ್ ಅದೇ ಕಾಂಬಿನೇಷನ್ ಬೇಡ ಅಂದ್ಬಿಟ್ಟು ಈ ಕಲರ್ ತಗೊಂಡೆ. ಇದು 2.5 ಮೀಟರ್ನ ಕಟ್ ಮಾಡಿಸಿದೀನಿ. ಇನ್ನ ಅಮೌಂಟ್ ವಿಚಾರಕ್ಕೆ ಬಂದ್ರೆ 350 ಹೇಳಿದ್ರು. ಇದು ಅಷ್ಟೇ ಮೀಟರು. ನಾನು ರೆಗ್ಯುಲರ್ ಆಗಿ ಹೋಗೋ ಶಾಪ್ ಇದೆ ಅಲ್ವಾ, ಅಲ್ಲಿ ಬಾರ್ಗೇನಿಂಗ್ ಇಲ್ವೇ ಇಲ್ಲ. ಅಲ್ಲಿ ಅವ್ರು ಏನ್ ಪ್ರೈಸ್ ನಮ್ಗೆ ಹೇಳ್ತಾರೆ ನಾವು ಅದೇ ಪ್ರೈಸ್ನ ಕೊಡ್ಬೇಕಾಗತ್ತೆ. ಬಟ್ ಇಲ್ಲಿ ಸ್ವಲ್ಪ ಬಾರ್ಗೇನಿಂಗ್ ಇತ್ತು. ಹಂಗಾಗಿ ನಾನು 250ಗೆ ಕೇಳಿದೆ. ಅವ್ರು 250 ಕೊಡಕ್ಕಾಗಲ್ಲ ಅಂತ ಹೇಳಿ ಆಮೇಲೆ ಲಾಸ್ಟ್ 280 ಮಾಡಿಸ್ಕೊಂಡೆ. ಸೊ ಇದು ಅಷ್ಟೇ 280ನ ಕೊಟ್ಟೆ ಮೀಟರು. ಇದಕ್ಕೂ ಸೇಮ್, ಎರಡಕ್ಕೂ ಒಂದೇ ಪ್ರೈಸ್ನ ತಗೊಂಡ್ರು. ಇದು ಒಂದು 2.5 ಮೀಟರ್ ಕಟ್ ಮಾಡಿಸಿದ್ದೀನಿ ದುಪ್ಪಟ್ಟಗೆ ಅಂತ ಹೇಳಿ. ಇದು 5 ಮೀಟ್ರು. ಸೊ ನೋಡೋಣ, ಆದ್ರೆ ಈ ಗೃಹ ಪ್ರವೇಶ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿಸ್ತೀನಿ. ಅವೆರಡು ಆಲ್ರೆಡಿ ಕೊಟ್ಟಿದ್ದೀನಿ ನಾನು ಸ್ಟಿಚಿಂಗ್ಗೆ. ಇದನ್ನು ಕೊಡ್ತೀನಿ. ಅವ್ರೇನಾದ್ರೂ ಅಷ್ಟೊತ್ತಿಗೆ ಸ್ಟಿಚ್ ಮಾಡಿ ಕೊಟ್ರೆ ಮಕ್ಕಳು 3 ಜೊತೆ ಆಗುತ್ತೆ, ಯಾವ್ದು ಬೇಕಾದ್ರೂ ಹಾಕೊಳ್ಳಿ, ನನ್ಗೇನು ಇದಿಲ್ಲ. ಯಾಕಂದ್ರೆ ಜ್ಯುವೆಲ್ರಿ ನಾನು ಅನ್ಕೊಂಡಿರೋದು 3 ಜೊತೆಗೂ ಮ್ಯಾಚ್ ಆಗುತ್ತೆ. ಸೊ ಹಂಗಾಗಿ ಯಾರಾದ್ರೂ
ಹಾಕೊಬೋದು. ಮತ್ತೆ ಸ್ಟಿಚಿಂಗ್ ಆಗಿ ಬಂದ ಮೇಲೂ ನಾನು ಯಾವ ಥರ ರೆಡಿ ಮಾಡಿಸಿದ್ದೀನಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಹಾಗೆ ಇನ್ನು ನಾನು ಇವತ್ತು ಹಾಕೊಂಡಿರೋ ಟಾಪು ಲಾಸ್ಟ್ ಒಂದು 2-3 ವ್ಲಾಗ್ ಹಿಂದೆ ಒಂದು ವ್ಲಾಗಲ್ಲಿ ಹಾಕೊಂಡಿದ್ದೆ. ಅವಾಗೇ ನನ್ನ ಒಂದಿಬ್ರು ಕೇಳ್ತಾ ಇದ್ರು ಟಾಪ್ ಎಲ್ಲಿ ತಗೊಂಡ್ರಿ ಅಂತ ಹೇಳಿ. ಇವನ್ ಈ ಟಾಪು ಸಹ ನಾನು ಸ್ಟಿಚ್ ಮಾಡಿಸಿರೋದೆ, ರೆಡಿ ಟಾಪ್ ಅಲ್ಲ ಇದು. ಆ್ಯಕ್ಚುಲಿ ನಾನು ಕಟ್ ಪೀಸ್ ಅಂತ ಹೇಳ್ಬಿಟ್ಟು ಜಾಯಿಂಟ್ ಸೀರೆ ಅಂತ ಹೇಳಿ ತಗೊಂಡಿದ್ದೆ. ನಾನು ನಿಮಗೆ ತೋರಿಸಿದ್ದೆ ಸೀರೆಗಳನ್ನ. ಅಲ್ಲಿ ಹೋದಾಗ ನಾನು ಇದು ಒಂದು 4 ಮೀಟ್ರಷ್ಟು ಇತ್ತು, ಅಂದರೆ ಇದು ಅಷ್ಟೇ ಇದ್ದಿದ್ದು 4 ಮೀಟ್ರ್ ಇತ್ತು. ಮತ್ತೆ ನಾನೇನು ಯೋಚನೆ ಮಾಡಿದೆ ಅಂದರೆ ಇದು ಒಂಥರ ಬ್ಲ್ಯಾಕ್ ಇದು ಬಂದಿದೆ ಅಲ್ವಾ ಗ್ರೇ ಮೇಲೆ, ಬ್ಲ್ಯಾಕ್ ಕಲರು ಜಾರ್ಜೆಟ್ ಪ್ಲೈನ್ ಸೀರೆದು ಕಟ್ ಮಾಡಿಸ್ಬಿಟ್ಟು ಈಗ ಇದೊಂದು 4 ಇದೆ, 1.5 ಮೀಟರ್ ಅಷ್ಟು ಸೀರೆದನ್ನ ಕಟ್ ಮಾಡಿಸ್ಬಿಟ್ಟು ಜಾರ್ಜೆಟ್ ಸೀರೆನ ಇದನ್ನ ನಾನು ನೆರಿಗೆಗೆ ಅಂತ ಹೇಳಿ ಇಟ್ಕೊಂಡು ಅದನ್ನ ಸೆರಗ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿಕೊಂಡು ಜಾಯಿಂಟ್ ಸೀರೆ ತರ ಆಫ್ ಅಂಡ್ ಆಫ್ ಸ್ಯಾರಿ ತರ ಮಾಡೋಣ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದು ಇಷ್ಟ ಆಗೋಯ್ತು ಕ್ಲಾತ್ ನನಗೆ. ಆಮೇಲೆ ನನ್ನ ಹತ್ರ ಬ್ಲ್ಯಾಕ್ ಸೀರೆಗಳು ತುಂಬಾನೇ ಇದೆ. ಇವಾಗ ನಾವು ಯಾವುದೇ ಒಂದು ಪೂಜೆಗೆ ಮತ್ತೆ ಏನೇ ಒಂದು ಫಂಕ್ಷನ್ಸ್ಗೆ ಪೂಜೆಗಳು ಆ ಥರ ಎಲ್ಲ ಇದ್ದಾಗ ಮತ್ತೆ ಮನೇಲಿ ಹಬ್ಬ ಎಲ್ಲ ಇದ್ದಾಗ ಬ್ಲ್ಯಾಕ್ ಉಡಂಗಿಲ್ಲ. ಸೊ ಸುಮ್ಮನೆ ಬ್ಲ್ಯಾಕ್ ಸ್ಯಾರೀಸ್ ಎಷ್ಟೊಂದು ಇಟ್ಕೊಂಡು ಯಾಕೆ ಅಂತ ಹೇಳಿ ಸೊ ಇದನ್ನ ನಾನು ಈ ರೀತಿ ಕುರ್ತಿ ಥರ ಸ್ಟಿಚ್ ಮಾಡಿಸ್ಕೊಂಡೆ. ಎ ಲೈನ್ ಥರ ಮಾಡಿಸಿದ್ದೀನಿ. 2 ಟಾಪ್ ಆಯಿತು, ಒಂದು ನನಗೆ ಇನ್ನೊಂದು ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಆ ಮಕ್ಕಳ ಟಾಪನು ತುಂಬ ಚೆನ್ನಾಗಿ ಬಂದಿದೆ. ಸೊ ಅವರು ಯಾವಾಗಾದರೂ ಹಾಕ್ಕೊಂಡಾಗ ನಾನು ಅದನ್ನು ಶೇರ್ ಮಾಡ್ತೀನಿ. ಬಟ್ ನಾನು ಇದಕ್ಕೆ ಡಿಸೈನ್ ಎಲ್ಲ ಏನೂ ಮಾಡ್ಸಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗೆ. ಅವ್ರು ಹಂಗೂ ಕೇಳಿದ್ರು ಬ್ಲ್ಯಾಕ್ ಪೀಸಲ್ಲಿ ಏನಾದರೂ ಪ್ಯಾಚ್ ವರ್ಕ್ ಕೊಡ್ಲಾ ಅಂದ್ಬಿಟ್ಟು. ಬಟ್ ನನಗೆ ಇದೇ ಡಿಸೈನ್ ಸಾಕು ಅನ್ನಿಸ್ತು, ಹಂಗಾಗಿ ನಾನು ಇಷ್ಟೇ ಸಿಂಪಲ್ಲಾಗಿ ಮಾಡಿಸ್ಕೊಂಡೆ. ಸೊ ಈ ಕುರ್ತಿ ಡೀಟೇಲ್ಸ್ ಈ ರೀತಿ ಇದೆ. ಅದೇ ಹೇಳದ್ನಲ್ಲ ಆಗಲೇ, ಇದೆಲ್ಲ ಸ್ಟಿಚಿಂಗ್ ಆಗಿ ಬಂದಾಗಲೂ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಫೈನಲ್ ಆಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.